ನನ್ನ ಹೆಸರು ಜಾನಕಿ. ನಾನು ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದವಳು. ನನಗೆ ಮದುವೆ ಆಗಿ 3 ವರ್ಷ ಆಗಿದೆ. ನನ್ನ ಗಂಡ ದೊಡ್ಡ ಶ್ರೀಮಂತ. ನಮ್ಮ ಕುಟುಂಬದಲ್ಲಿ ನನ್ನ ಗಂಡನ ಮಾತು ಅಂದರೆ ಅದೇ ಕೊನೆ. ಅಂದರೆ ಅಷ್ಟು ಸೆಸ್ಸಿನವರು ಆಗಿದ್ದರು. ನನಗೆ ಜಾಸ್ತಿ ಟೈಮ್ ಕೊಡ್ತಾನೆ ಇರಲಿಲ್ಲ. ಅವರು ಯಾವಾಗಲೂ ಕೆಲಸದಲ್ಲೇ ಇರ್ತಾಯಿದ್ರು. ಜನಸೇವೆ ಮಾಡ್ತಾರೆ ಅಂತ ನಾನು ಅವರಿಗೆ ಜಾಸ್ತಿ ಕಾಟ ಕೊಡ್ತಿರಲಿಲ್ಲ. ತಿಂಗಳಿಗೆ ಒಂದೇ ಸಾರಿ ನನ್ನ ಜೊತೆ ಮಲ್ಕೊಡ್ತಿದ್ರು. ಅದು ನನಗೆ ಸಾಕಾಗ್ತಾ ಇರಲಿಲ್ಲ. ನಾನು ಏನಾದರೂ ತಪ್ಪು ಮಾಡಿದರೆ ನನ್ನ ಗಂಡನ ಹೆಸರು ಹಾಳು ಆಗುತ್ತೆ ಅಂತ ಸುಮ್ಮನೆ ಹಾಗೆ ತಡ್ಕೊಂಡು ಇರ್ತಿದ್ದೆ. ಒಂದು ದಿನ ನನ್ನ ಗಂಡನ ಫ್ರೆಂಡ್ ಲಂಡನ್ನಿಂದ ಅವರನ್ನು ಭೇಟಿ ಆಗೋಕೆ ಅಂತ ನಮ್ಮ ಹಳ್ಳಿಗೆ ಬಂದಿದ್ದರು. ಅವರ ಹೆಸರು ಜೀತೇಶ್ ಅಂತ. ನಮ್ಮ ಯಜಮಾನರು ಜೀತೇಶ್ ಅನ್ನ ನನಗೆ ಪರಿಚಯ ಮಾಡಿಸಿದರು. ಜೀತೇಶ್ 1 ತಿಂಗಳು ನಮ್ಮ ಮನೆಯಲ್ಲಿ ಇರ್ತಾರೆ. ಅವರನ್ನು ಚೆನ್ನಾಗಿ ನೋಡ್ಕೋ, ಯಾವುದಕ್ಕೂ ಕಡಿಮೆ ಆಗಬಾರ್ದು ನೋಡು ಜಾನು ಅಂತ ಹೇಳಿದರು. ನಾನು ಆಯಿತು ರೀ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂದೆ. ನನ್ನ ಗಂಡ ಜಾಸ್ತಿ ಮನೆಯಲ್ಲೇ ಇರ್ತಾನೆ ಇರಲಿಲ್ಲ. ಅದಕ್ಕೆ ಒಂದು ದಿನ ದಿನೇಶ್ ಕೇಳ್ದ, ಜಾನು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಾ ಅಂತ. ನಾನು ಎಲ್ಲಿಗೆ ಹೋಗೋಣ ಅಂತ ಕೇಳಿದೆ. ಅವನು ನಿಮ್ಮ ಜಮೀನಿಗೆ ಕರ್ಕೊಂಡು ಹೋಗು, ನಾನು ತುಂಬ ದಿನ ಆಯಿತು ನೋಡಿಲ್ಲ ಅಂದರು. ಸರಿ, ನೀವು ರೆಡಿಯಾಗಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋದೆ. ಆಮೇಲೆ ಇಬ್ಬರು ಕೂಡಿ ನಮ್ಮ ಜಮೀನಿಗೆ ಹೋದ್ವಿ. ಅಲ್ಲಿ ಜೀತೇಶ್ ಕ್ಯಾಮ್ರಾ ತಗೊಂಡು ಫೋಟೋಸ್ ತೆಗಿತಾ ಇದ್ದ. ಆ ಕ್ಯಾಮ್ರಾದಲ್ಲಿ ನನ್ನ ಫೋಟೋಸ್ ಕೂಡ ತೆಗಿತಾ ಇದ್ದ. ನಾನು ತೋರಿಸಿ ನೋಡೋಣ ನನ್ನ ಫೋಟೋ ಅಂತ ಅಂದೆ. ಅದಕ್ಕೆ ಜೀತೇಶ್ ನಾನು ತಗೊಂಡಿಲ್ಲ ಅಂದರು. ನಾನು ಇಲ್ಲ, ನೀವು ನನ್ನ ಫೋಟೋಸ್ ತೆಗ್ದಿದ್ದೀರಾ ತೋರಿಸಿ ಅಂತ ಕ್ಯಾಮ್ರಾ ಕಸ್ಕೊಂಡು ಅದೇ ರಭಸದಲ್ಲಿ ಕೆಳಗೆ ಬೀಳ್ತಾ ಇರುವಾಗ ಸಡನ್ ಆಗಿ ಜೀತೇಶ್ ನನ್ನ ಸೊಂಟನ ಹಿಡ್ಕೊಂಡ್ರು. ಅವರ ಹಾಗೆ ಹಿಡ್ಕೊಂಡ ತಕ್ಷಣ ನನ್ನ ಮೈ ರೋಮಾಂಚನ ಆಯಿತು. ಅವನಿಗೂ ಕೂಡ ಅದು ಬೇರೆ ರೀತಿ ಫೀಲ್ ಆಯಿತು. ಮತ್ತೆ ಅಲ್ಲಿಂದ ಇಬ್ಬರು ಊಟಕ್ಕೆ ಅಂತ ಶೆಡ್ನಲ್ಲಿ ಕೂತ್ವಿ. ಅಲ್ಲಿ ಜೀತೇಶ್, ನೀವು ಏನು ತಪ್ಪು ತಿಳ್ಕೊಬೇಡಿ, ನೀವು ಬೀಳ್ತಾ ಇದ್ರಲ್ಲ ಅದಕ್ಕೆ ಹಿಡ್ಕೊಂಡೆ ಅಂತ ಅಂದರು. ನಾನು ಅಯ್ಯೋ, ನನಗೂ ಅರ್ಥ ಆಯಿತು, ನಾನು ಏನೂ ತಪ್ಪು ತಿಳಿದಿಲ್ಲ ಬಿಡಿ ಅಂತ ಹೇಳಿದೆ. ಹಾಗೆ ಮಾತಾಡ್ತಾ ಊಟ ಮಾಡಿದ್ವಿ. ಆಮೇಲೆ ಮಾವಿನ ತೋಟಕ್ಕೆ ಕರ್ಕೊಂಡು ಹೋದೆ. ಅಲ್ಲಿ ಅವರಿಗೆ ಮಾವಿನಕಾಯಿ ಬೇಕಾಗಿತ್ತು. ನನಗೆ ಒಂದು ಕಿತ್ತು ಕೊಡ್ತೀರಾ ಅಂತ ಕೇಳಿದ್ರೆ ಸರಿ ಅಂತ ನಾನು ಕಲ್ಲನ್ನು ಮಾವಿನ ಮರಕ್ಕೆ ಎಸೆತಾ ಇದ್ದೆ. ನಾನು ಎಸೆಯೋದನ್ನು ಮತ್ತು ನನ್ನ ದೇಹದ ಮೈಮಾಟವನ್ನು ಜೀತೇಶ್ ಕಣ್ಣಲ್ಲೇ ತುಂಬಿಕೊಳ್ತಾ ಇದ್ದ. ಅದರ ಜೊತೆ ಫೋಟೋಸ್ ಕೂಡ ತೆಗಿತಾ ಇದ್ದ. ನಾನು 2 ಮಾವಿನಕಾಯಿಯನ್ನು ತಿನ್ನೋಕೆ ಕೊಟ್ಟೆ. ಅಲ್ಲಿ ಕ್ಯಾಮ್ರಾ ಒಳಗೆ ನನ್ನ ಫೋಟೋಸ್ ನೋಡಿ ಸುಮ್ಮನೆ ಏನೂ ಗೊತ್ತಿಲ್ಲದ ಹಾಗೆ ನಟನೆ ಮಾಡಿ ಸುಮ್ಮನಾದೆ. ಮತ್ತು ಇಬ್ಬರು ಕಾರಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಕಾರು ಕೆಟ್ಟು ನಿಂತಿತ್ತು. ಅಯ್ಯೋ, ಏನು ಮಾಡೋದು ಇವಾಗ ಅಂತ ನನ್ನ ಗಂಡನಿಗೆ ಕಾಲ್ ಮಾಡಿ, ನೀವು ಯಾರನ್ನಾದರೂ ಕಳಿಸಿ, ನಮ್ಮ ಕಾರು ಕೆಟ್ಟು ನಿಂತಿದೆ ಅಂದೆ. ಅದಕ್ಕೆ ಓಕೆ ಕಳಿಸ್ತೀನಿ, ಅಲ್ಲೇ ವೇಟ್ ಮಾಡಿ ಅಂದರು. ಆದರೆ 1 ಗಂಟೆ ಕಳೀತಾ ಬಂತು, ಯಾರೂ ಬರಲೇ ಇಲ್ಲ. ನಾನು ಜೀತೇಶ್ ಬನ್ನಿ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗೋಣ, ಅಲ್ಲಿ ಯಾರಾದರೂ ಸಿಗಬಹುದು ಅಂದೆ. ಅವರು ಓಕೆ ಅಂತ ಅವರ ಲೈಫ್ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ನನ್ನ ಬಗ್ಗೆನೂ ಕೇಳಿದರು, ನಿಮ್ಮ ಲೈಫ್ ಹೇಗೆ ನಡೀತಿದೆ ಅಂತ. ನಾನು ಚೆನ್ನಾಗಿದೆ ಅಂದೆ. ಮತ್ತು ನನ್ನ ಫ್ರೆಂಡ್ ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿದೆಯಾ ಅಂದರು. ನಾನು ಅಷ್ಟಕ್ಕೆ ಸುಮ್ಮನಾದೆ. ಅವರಿಗೆ ತಿಳಿಯಿತು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ. ಆಮೇಲೆ ನಾನು ಒಂದು ಮಾತು ಹೇಳಬೇಕು ನಿಮಗೆ ಅಂದರು. ಹೇಳಿ ಜೀತೇಶ್ ಅಂದೆ. ಜಾನು, ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಿ. ನನ್ನ ಫ್ರೆಂಡ್ ಬಡ್ಡಿ ಮಗ ತುಂಬ ಪುಣ್ಯ ಮಾಡಿದ್ದಾನೆ ಅಂದರು. ಅದಕ್ಕೆ ನಾನು ಹೇಳಿದೆ ಅವರಿಗೆ, ನನ್ನ ಗಂಡ ನನಗೆ ಟೈಮ್ ಕೊಡ್ತಾನೇ ಇಲ್ಲ, ಒಬ್ಬಳಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಅಂದೆ. ಅದಕ್ಕೆ ಅವರು, ನಾನಿದ್ದೇನಲ್ಲ ನಿಮಗೆ ಕಂಪನಿ ಕೊಡೋಕೆ ಅಂತ ಹೇಳಿ ಸುಮ್ಮನಾದರು. ನಾನು ಹಾಗೆ ನಕ್ಕು ಆಯಿತು ಬಿಡಿ ಅಂತ ಮನೆಗೆ ಹೋದ್ವಿ. ಊಟಕ್ಕೆ ನಮ್ಮ ಕೆಲಸದವರು ಎಲ್ಲ ರೆಡಿ ಮಾಡಿದರು. ಹಾಗೆ ನಾನು ಫ್ರೆಶ್ ಆಗಿ ಊಟಕ್ಕೆ ನೈಟಿ ಹಾಕ್ಕೊಂಡು ಬಂದೆ. ಜೀತೇಶ್ ಕೂಡ ಊಟಕ್ಕೆ ಬಂದರು. ಇಬ್ಬರು ಊಟ ಮಾಡಿ ನಮ್ಮ ರೂಮ್ಗೆ ಮಲ್ಕೊಳ್ಳೋಕೆ ಹೋದ್ವಿ. ನೈಟ್ 11:30 ಆಗಿತ್ತು. ಜೀತೇಶ್ ನನಗೆ ಮೆಸೇಜ್ ಮಾಡಿದರು, ಹಾಯ್ ಅಂತ. ನಾನು ಅವರಿಗೆ ರಿಪ್ಲೈ ಮಾಡಿದೆ, ಊಟ ತುಂಬ ಚೆನ್ನಾಗಿತ್ತು ಜೀತೇಶ್ ಹೇಳಿದರು. ನಾನು ಥ್ಯಾಂಕ್ ಯು ಅಂತ ಹೇಳಿ ಅವರಿಗೆ ಗುಡ್ ನೈಟ್ ಹೇಳಿದೆ. ಅದಕ್ಕೆ ಅವರು ಸ್ವಲ್ಪ ಹೊತ್ತು ಮಾತಾಡಿ ಅಂತ ಹೇಳಿ ತೆಗೆದಿರೋ ಫೋಟೋಸ್ ಕಳಿಸಿದರು. ಅದನ್ನು ನೋಡಿ ನನಗೆ ನಂಬೋಕೆ ಆಗಲಿಲ್ಲ.
ನಾನು ಇಷ್ಟು ಚೆನ್ನಾಗಿ ಇದ್ದೀನಾ ಅಂತ ಪ್ರತಿಯೊಂದು ಆ್ಯಂಗಲ್ನಿಂದ ನಾನು ಫೋಟೋಸ್ ಕ್ಲಿಕ್ ಮಾಡಿ ನನ್ನ ಇಂಚು ಇಂಚು ದೇಹ ಸೌಂದರ್ಯವನ್ನು ಚೆನ್ನಾಗಿ ಸೆರೆ ಹಿಡಿದಿದ್ರು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ನಾನು ಆ ಫೋಟೋಸ್ ನೋಡಿ ತುಂಬಾ ಚೆನ್ನಾಗಿ ತೆಗೆದಿರಿ ಅಂತ ಹೇಳಿದೆ. ಅದಕ್ಕೆ ಅವರು ನಿಮ್ಮ ಬಾಡಿನೇ ಆ ಥರ ಇದೆ ಗೊತ್ತಾ ಅಂತ ಅಂದರು. ನಾನು ಥ್ಯಾಂಕ್ ಯು ಅಂತ ಹೇಳಿದೆ. ಆಮೇಲೆ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋಣ ಬರ್ತೀರಾ ಅಂದರು. ನಾನು ಓಕೆ ಅಂತ ಹೇಳಿ ಇಬ್ಬರು ಊರು ಬಿಟ್ಟು ತುಂಬ ದೂರ ಹೋದ್ವಿ. ಅಲ್ಲಿ ಜಿತೇಶ್ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆಗಳನ್ನು ಹೇಳ್ಕೊಂಡ್ರು. ನೋಡಿ ಜಾನು, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ನನಗೆ ಗೊತ್ತು ನಿನ್ನ ಗಂಡ ನಿನ್ನನ್ನು ಸುಖವಾಗಿ ಇರಿಸಿಲ್ಲ ಅಂತ. ಅದಕ್ಕೆ ನನಗೆ ಒಂದು ಚಾನ್ಸ್ ಕೊಟ್ಟು ನೋಡು. ಸಾಯೋವರೆಗೂ ನಿಮ್ಮ ಜೊತೆ ನಿಮಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ ಅಂತ ಅಂದರು. ನನಗೂ ಮನಸ್ಸು ತಡಿಲಿಲ್ಲ. ಜಿತೇಶ್, ನೀವು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದೆ. ಅಷ್ಟಕ್ಕೆ ಅವರು ನನ್ನ ಎಳ್ಕೊಂಡು ತಬ್ಬಿಕೊಂಡ್ರು. ನನ್ನ ಸೊಂಟನ ಹಾಗೆ ಸವರ್ತಾ ಇದ್ದರು. ನಾವು ಹೊರಗಡೆ ಇದ್ದೀವಿ ಅನ್ನೋದನ್ನು ಮರೆತು ಬಿಟ್ಟಿದ್ವಿ. ಹಾಗೆ ಅದನ್ನು ಮರೆತು ತಪ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿಂದ ಇಬ್ಬರು ಮನೆಗೆ ಹೋದ್ವಿ. ಜಿತೇಶ್ ಸ್ನಾನ ಮಾಡೋಕ್ಕೆ ಹೋದರು. ನಾನು ಅವರನ್ನು ಟಿಫಿನ್ ಮಾಡೋಕ್ಕೆ ಅಂತ ಕರೆಯೋಕ್ಕೆ ಹೋದೆ. ಅಷ್ಟರಲ್ಲಿ ಜಾನು ಸ್ವಲ್ಪ ಬನ್ನಿ ಇಲ್ಲಿ ಅಂತ ಅಂದರು. ನಾನು ಏನು ಅಂತ ಕೇಳೋಕ್ಕೆ ಬಾತ್ರೂಮ್ಗೆ ಹೋದೆ. ತಕ್ಷಣ ಅವರು ನನ್ನನ್ನು ಒಳಗೆ ಹೇಳ್ಕೊಂಡ್ರು. ಹಾಗೆ ಅಲ್ಲೇ ನಮ್ಮ ಇಬ್ಬರ ರೊಮ್ಯಾನ್ಸ್ ಸ್ಟಾರ್ಟ್ ಆಯಿತು. ಅವರು ನನ್ನ ಸೀರೆಯನ್ನು ಬಿಚ್ಚಿ ಹಾಕಿದರು. ನಾನು ಅವರನ್ನು ತಪ್ಪಿಕೊಂಡು ಮುತ್ತು ಕೊಡ್ತಾ ಹೋದೆ. ಹಾಗೆ ಅವರು ನನ್ನ ಬ್ಲೌಸ್ನ ಬಿಚ್ಚಿ ನನ್ನ ಲಂಗವನ್ನು ಕಳೆದ್ರು. ಹಾಗೆ ಅದರ ಜೊತೆ ನನ್ನ ತಿಕ್ಕ ಹಿಡ್ಕೊಂಡ್ರು. ನನ್ನ ಬಾಡಿನ ಎಲ್ಲ ಕಿಸ್ ಮಾಡ್ತಾ ಮಾಡ್ತಾ ನನ್ನ ದಪ್ಪವಾದ ತೂತಲ್ಲಿ ಅವರ ತೊನ್ನಿನ ಸಿಗಿಸಿ ಹಾಗೆ 40 ನಿಮಿಷ ಗೈದ್ರು. ಆಹಾ ಆಹಾ ಅಂತ ಹಾಗೆ ಸುಖನ ಅನುಭವಿಸ್ತಾ ಹೋದೆ. ಜಿತೇಶ್ ಕೂಡ ನನಗೆ ಸಾಕಾಗುವಷ್ಟು ನನ್ನನ್ನು ಚೆನ್ನಾಗಿ ಸುಖ ಕೊಟ್ಟರು. ಇಂಥ ಜಿತೇಶ್ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಈ ನನ್ನ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ.